ನೋ ಫಾರಿನ್ ಏರ್ಲೈನ್ಸ್ ಇನ್ ಇಂಡಿಯಾ. ನಾನು ತಗೊಂಡಂಥ ಪಾಲಿಸಿ ನಾ ಹೋದ್ಮೇಲೂ 20 ವರ್ಷ ಇತ್ತದು. ಎಷ್ಟೇ ಒತ್ತಡ ಬಂದರೂ ಪಾಲಿಸಿ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ನಾವು. ಎಸ್, ಡಾಕ್ಟರ್ ರಾಜ್ಕುಮಾರ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಡಬೇಕು, ಕೊಟ್ವಿ ನಾವು. ನೀವು ಕರ್ನಾಟಕಕ್ಕೆ ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು ಮಂತ್ರಿ ಆದಮೇಲೆ ಯಾವುದಾದ್ರೂ ಒಂದು ಹೇಳ್ರಿ. ನಿರ್ಮಲಾ ಸೀತಾರಾಮಿಗೆ ಹೇಳಿ ಆ 4 ಲಕ್ಷ ಕೋಟಿಯಲ್ಲಿ ಕನಿಷ್ಠ ಒಂದು 2 ಲಕ್ಷ ಕೋಟಿ ಆದರೂ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದ ದುಡ್ಡು ವಾಪಸ್ ತರ್ರಿ. ನಿಮ್ಮ ಪಕ್ಕದಲ್ಲೇ ನಿರ್ಮಲಾ ಸೀತಾರಾಮ್ ಮಂತ್ರಿಯಾಗಿ ಕೂರ್ತಾರಲ್ಲ. ನಮ್ಮ ನೀರಾವರಿ ಯೋಜನೆಗಳು, ಮಾದಾಯಿ, ಬೆಣ್ಣೆತೋರ, ಇವೆಲ್ಲ ಯೋಜನೆಗಳು ನೆಲಮುದ್ದಿಗೆ ಬಿದ್ದಿದ್ದಾವೆ. ಸೆಂಟ್ರಲ್ನವ್ರು ಹಿಡ್ಕೊಂಡು ಕೂತಿದ್ದಾರೆ. ಅಪ್ಪರ್ ಭದ್ರಾಗ 5,000 ಕೋಟಿ ಕೊಡ್ತೀನಿ ಅಂತೇಳಿ 2 ವರ್ಷದಿಂದ ಹೇಳಿದ್ರು. ಎಲೆಕ್ಷನ್ಗಿಂತ ಮುಂಚೆ ₹1 ಕೊಟ್ಟಿಲ್ಲ. ಅದ್ರ ಬಗ್ಗೆ ಮಾತಾಡಿ ಕುಮಾರಸ್ವಾಮಿ ಅವರೇ. ಇನ್ನೊಂದು, ಈಗ ರಾಜ್ಯಪಾಲರು ಕಳಿಸಿದಂತಹ ಬಿಲ್ಗಳನ್ನ ರಾಷ್ಟ್ರಪತಿಯವರು ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಅನ್ನು ಕೊಟ್ಟಿದೆ. 3 ತಿಂಗಳೊಳಗಾಗಿ ನೀವು ಅದನ್ನು ಕ್ಲಿಯರ್ ಮಾಡಿ. ಬೆಸ್ಟ್ ಇಟ್ ಶುಡ್ ಬಿ. 3 ತಿಂಗಳು ಯಾಕೆ ಬೇಕು? 3 ದಿವಸದಲ್ಲಿ ತೀರ್ಮಾನ ತಗೋಬೋದು ರಾಷ್ಟ್ರಪತಿಯವರು. ಒಂದು ಬಿಲ್ಲು ಒಂದು ರಾಜ್ಯ ಸರ್ಕಾರ ಕಳಿಸಿದ ಮೇಲೆ ಅದು ರಾಜ್ಯ ಸರ್ಕಾರದ ಪರಮಾಧಿಕಾರ. ಅದನ್ನು ನೋಡೇ ತಮಿಳುನಾಡಿನವರು ಇವತ್ತು ಧಿಕ್ಕರಿಸಿದ್ದಾರೆ. ಹೀಗಾದರೆ ರಾಜ್ಯ ಒಕ್ಕೂಟ ಉಳಿಯಲ್ಲ. ಪ್ರತ್ಯೇಕ ರಾಜ್ಯದ ಕೂಗುಗಳು ಜಾಸ್ತಿ ಆಗ್ತವೆ. ಆದ್ದರಿಂದ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಅನ್ಯಾಯ ಮಾಡಿದಾನೆ. ಅದು ಜನಗಣತಿನು, ಪಾರ್ಲಿಮೆಂಟ್ ಸೀಟ್ಗಳು. ಮೊನ್ನೆ ತನಕ ನಾವು ಮೀಟಿಂಗ್ ಮಾಡಿ ಹೇಳಿದ್ದೀವಿ, ರೈತ ಸಂಘ ದಲಿತರೆಲ್ಲ ಸೇರಿ ಈ ಸೀಟ್ಗಳು ಹೆಚ್ಚು ಮಾಡ್ತಕ್ಕಂಥದ್ದು ನಾರ್ತ್ ಸೌತ್ ಈಕ್ವಲ್ ಆಗಿರಬೇಕು. ಉತ್ತರ ಭಾರತೀಯರ ಪ್ರಾಬಲ್ಯ ಪಾರ್ಲಿಮೆಂಟ್ನಲ್ಲಿ ಜಾಸ್ತಿ ಮಾಡಿ ದಕ್ಷಿಣಕ್ಕೆ ಸಂಪೂರ್ಣವಾಗಿ ಕಡೆಗಣಿಸ್ಬೇಕು ಅಂತ ಏನು ಹೊಂಟಿದ್ದೀರಿ, ಇದು ಕೂಡುದು. ಇದು ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ. ಥ್ಯಾಂಕ್ ಯು.